ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 18th ಅಕ್ಟೋಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನಾ? ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರಿತೇಶ್ ಚೌಹಾನ್. ಹಿರಿಯ ಅಧಿಕಾರಿ ಸೀನಿಯರ್ ಆಫೀಸರ್ ರಿತೇಶ್ ಚೌಹಾನ್ ಅವರನ್ನು ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಿಸಲಾಗಿದೆ. PMFBYದು ಫುಲ್ ಫಾರ್ಮ್ ಗೈಸ್ ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನಾ. ಅಂಡ್ ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನೆ 18 ಫೆಬ್ರವರಿ 2016 ರಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ರೈತರಿಗಾಗಿ ಪ್ರಾರಂಭಿಸಿದರು. ಅಂಡ್ ಫ್ರೆಂಡ್ಸ್, ಈ ಯೋಜನೆಯನ್ನು ಕೃಷಿ ಸಚಿವಾಲಯ ನಿರ್ವಹಿಸುತ್ತಿದೆ. ಸೊ ರಿತೇಶ್ ಚೌಹಾನ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ CEO ಆಫ್ ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನಾ. ವಾಟ್ ಈಸ್ ದ ಥೀಮ್ ಆಫ್ ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಡೇ ಇನ್ 2021? 2021ರಲ್ಲಿ ಜಾಗತಿಕ ಕೈ ತೊಳೆಯುವ ದಿನದ ವಿಷಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಅವರ್ ಫ್ಯೂಚರ್ ಈಸ್ ಅಟ್ ಹ್ಯಾಂಡ್, ಲೆಟ್ಸ್ ಮೂವ್ ಫಾರ್ವರ್ಡ್ ಟುಗೆದರ್. ಜಾಗತಿಕ ಕೈ ತೊಳೆಯುವ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 15ರಂದು ಆಚರಿಸುತ್ತಾರೆ. ಅಂಡ್ 2021ರ ಗ್ಲೋಬಲ್ ಹ್ಯಾಂಡ್ ವಾಶ್ ಡೇದು ಥೀಮ್ ಅವರ್ ಫ್ಯೂಚರ್ ಇಸ್ ಅಟ್ ಹ್ಯಾಂಡ್, ಲೆಟ್ಸ್ ಮೂವ್ ಫಾರ್ವರ್ಡ್ ಟುಗೆದರ್. ಅಂಡ್ ಈ ದಿನ ಕೈ ತೊಳೆಯುವ ಅಭ್ಯಾಸವನ್ನು ಸುಧಾರಿಸಲು, ಪ್ರಪಂಚಾದ್ಯಂತ ಜನರನ್ನು ಪ್ರೇರೇಪಿಸಲು ಅಂತಾರಾಷ್ಟ್ರೀಯ ಕೈ ತೊಳೆಯುವ ಪ್ರಚಾರ ಅಭಿಯಾನವಾಗಿದೆ. ಅಂಡ್ 2008ರಲ್ಲಿ ಜಾಗತಿಕ ಕೈ ತೊಳೆಯುವ ಪಾಲುದಾರಿಕೆಯಿಂದ ಈ ದಿನವನ್ನು ಸ್ಥಾಪಿಸಲಾಯಿತು. ಸೊ ಪ್ರತಿ ವರ್ಷ ಅಕ್ಟೋಬರ್ 15ರಂದು ಗ್ಲೋಬಲ್ ಹ್ಯಾಂಡ್ ವಾಶ್ ಡೇ ಅನ್ನು ಆಚರಿಸುತ್ತಾರೆ. ಒನ್ ಈಸ್ ಇಂಟರ್ನ್ಯಾಷನಲ್ ಡೇ ಆಫ್ ರೂರಲ್ ವುಮನ್ ಸೆಲೆಬ್ರೇಟೆಡ್? ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನವನ್ನು ಯಾವಾಗ ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 15th ಅಕ್ಟೋಬರ್. ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 15ರಂದು ಆಚರಿಸುತ್ತಾರೆ, ಅಕ್ಟೋಬರ್ 15. ಅಂಡ್ 2021ರ ಇಂಟರ್ನ್ಯಾಷನಲ್ ಡೇ ಆಫ್ ರೂರಲ್ ವುಮನ್ ದು ಥೀಮ್ ರೂರಲ್ ವುಮನ್ ಕಲ್ಟಿವೇಟಿಂಗ್ ಗುಡ್ ಫುಡ್ ಫಾರ್ ಆಲ್. ಅಂಡ್ ಭಾರತದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಕೃಷಿಯಲ್ಲಿ ಮಹಿಳೆಯರ ಸಕ್ರಿಯ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು 2016ರಿಂದ ರಾಷ್ಟ್ರೀಯ ಮಹಿಳಾ ಕಿಸಾನ್ ದಿವಸ್ ಎಂದು ಆಚರಿಸುತ್ತದೆ. ಅಂಡ್ ಗ್ರಾಮೀಣ ಕುಟುಂಬಗಳು ಮತ್ತು ಸಮುದಾಯಗಳ ಸುಸ್ಥಿರತೆ, ಗ್ರಾಮೀಣ ಜೀವನೋಪಾಯ ಸುಧಾರಿಸುವಲ್ಲಿ ಮಹಿಳೆಯರ ಪಾತ್ರವನ್ನು ಈ ದಿನ ಗುರುತಿಸುತ್ತದೆ. ಸೊ ಪ್ರತಿ ವರ್ಷ ಅಕ್ಟೋಬರ್ 15ರಂದು ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನವನ್ನು ಆಚರಿಸಲಾಗುತ್ತದೆ. The mobile application Fishwale is launched by which state as India's first e-fish market? ಮೊಬೈಲ್ ಅಪ್ಲಿಕೇಶನ್ ಫಿಶ್ವಾಲೆ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಅಸ್ಸಾಂ. ಫಿಶ್ವಾಲೆ ಹೆಸರಿನ ಅಪ್ಲಿಕೇಶನ್ ಅನ್ನು ಅಸ್ಸಾಂನಲ್ಲಿ ಬಿಡುಗಡೆ ಮಾಡಲಾಯಿತು. ಇದು ಭಾರತದ ಮೊದಲ ಈ ಮೀನು ಮಾರುಕಟ್ಟೆಯಾಗಿದೆ. ಮೀನುಗಾರಿಕೆ, ಪರಿಸರ ಮತ್ತು ಅರಣ್ಯ ಸಚಿವರಾದ ಪರಿಮಳ ಅವರು ಈ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದರು. ಅಸ್ಸಾಂ ಬಗ್ಗೆ ನೋಡೋದು ಗೈಸ್, ಅಸ್ಸಾಂದು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅಂಡ್ ಗವರ್ನರ್ ಜಗದೀಶ್ ಮುಖಿ. ಹೂ ಇಸ್ ದ ವಿನ್ನರ್ ಆಫ್ 2021 CK ಪ್ರಹ್ಲಾದ್ ಅವಾರ್ಡ್ ಫಾರ್ ಗ್ಲೋಬಲ್ ಬಿಸ್ನೆಸ್ ಸಸ್ಟೈನಬಿಲಿಟಿ ಲೀಡರ್ಶಿಪ್? ಜಾಗತಿಕ ವ್ಯಾಪಾರ ಸುಸ್ಥಿರತೆ ನಾಯಕತ್ವಕ್ಕಾಗಿ 2021ರ CK ಪ್ರಹ್ಲಾದ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೈಕ್ರೋಸಾಫ್ಟ್ ಟೀಮ್. ಮೈಕ್ರೋಸಾಫ್ಟ್ CEO ಸತ್ಯ ನಾಡೆಲಾ ಅವರು 2021ರ ಜಾಗತಿಕ ವ್ಯಾಪಾರ ಸುಸ್ಥಿರತೆ ನಾಯಕತ್ವಕ್ಕಾಗಿ ಪ್ರತಿಷ್ಠಿತ CK ಪ್ರಹ್ಲಾದ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅಂಡ್ CK ಪ್ರಹ್ಲಾದ್ ಪ್ರಶಸ್ತಿಯನ್ನು ವೈಯಕ್ತಿಕ ಕಾರ್ಯನಿರ್ವಾಹಕ ನಾಯಕತ್ವಕ್ಕಾಗಿ ಇಕೋಲ್ಯಾಬ್ ಚೇರ್ಮನ್ ಡಗ್ಲಾಸ್ ಬೇಕರ್ ಅವರಿಗೆ ವ್ಯಾಪಾರ ಸಮುದಾಯಕ್ಕೆ ಶಿಕ್ಷಣ ನೀಡುವ ಪ್ರಯತ್ನಕ್ಕಾಗಿ ನೀಡಲಾಗಿದೆ. ಅಂಡ್ CK ಪ್ರಹ್ಲಾದ್ ಪ್ರಶಸ್ತಿ ಬಗ್ಗೆ ನೋಡೋದೆ, ಸೊ ಕಾರ್ಪೊರೇಟ್ ಇಕೋ ಫೋರಂ 2010ರಲ್ಲಿ ಅದರ ಸ್ಥಾಪಕ ಸಲಹಾ ಮಂಡಳಿಯ ಸದಸ್ಯ CK ಪ್ರಹ್ಲಾದ್ ಅವರ ಗೌರವಾರ್ಥವಾಗಿ ಈ ಪ್ರಶಸ್ತಿಯನ್ನು ಪ್ರಾರಂಭಿಸಿತು. ವಿಚ್ ಕಂಪನಿ ಹ್ಯಾಸ್ ವಾನ್ ದ ಬಿಡ್ ಟು ಅಕ್ವೈರ್ ಏರ್ ಇಂಡಿಯಾ? ಏರ್ ಇಂಡಿಯಾವನ್ನು ಸ್ವಾಧೀನಪಡಿಸಿಕೊಳ್ಳಲು ಯಾವ ಕಂಪನಿ ಬಿಡ್ ಗೆದ್ದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಟಾಟಾ ಸನ್ಸ್. ಟಾಟಾ ಸನ್ಸ್ ಏರ್ ಇಂಡಿಯಾವನ್ನು 18,000 ಕೋಟಿ ರೂಪಾಯಿಗೆ ಸ್ವಾಧೀನಪಡಿಸಿಕೊಳ್ಳುವ ಹರಾಜಿನಲ್ಲಿ ಗೆಲುವು ಸಾಧಿಸಿದೆ. ಏರ್ ಇಂಡಿಯಾವನ್ನು 1932ರಲ್ಲಿ JRD ಟಾಟಾ ಅವರು ಸ್ಥಾಪಿಸಿದರು. ಆದರೆ ಜವಾಹರ್ಲಾಲ್ ನೆಹರು ಅವರ ಸರ್ಕಾರವು 1953ರಲ್ಲಿ ನ್ಯಾಷನಲೈಸೇಷನ್ ರಾಷ್ಟ್ರೀಕರಣದ ಮೂಲಕ ಏರ್ ಇಂಡಿಯಾದ 100% ಪಾಲನ್ನು
2.8 ಕೋಟಿ ರೂಪಾಯಿಗೆ ಸ್ವಾಧೀನಪಡಿಸಿಕೊಂಡಿತು. ಅಂಡ್ ಫ್ರೆಂಡ್ಸ್, ಈಗ ಪ್ರಸ್ತುತ ಟಾಟಾ ಏರ್ ಇಂಡಿಯಾದಲ್ಲಿ 100%, ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ 100% ಮತ್ತು ಏರ್ ಇಂಡಿಯಾ SAS ಜಂಟಿ ಉದ್ಯಮದಲ್ಲಿ 50% ಪಾಲನ್ನು ಹೊಂದಿದೆ. ಎಕ್ಸಸೈಸ್ ಯುದ್ಧ ಅಭ್ಯಾಸ್ ಇಸ್ ದ ಜಾಯಿಂಟ್ ಮಿಲಿಟರಿ ಟ್ರೈನಿಂಗ್ ಎಕ್ಸಸೈಸ್ ಬಿಟ್ವೀನ್ ಇಂಡಿಯನ್ ಆರ್ಮಿ ಅಂಡ್ ಡ್ಯಾಶ್. ಎಕ್ಸಸೈಸ್ ಯುದ್ಧ ಅಭ್ಯಾಸ್ ಭಾರತೀಯ ಸೇನೆ ಮತ್ತು ಡ್ಯಾಶ್ ನಡುವಿನ ಜಂಟಿ ಸೇನಾ ತರಬೇತಿ ವ್ಯಾಯಾಮ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಯುನೈಟೆಡ್ ಸ್ಟೇಟ್ಸ್. ಭಾರತೀಯ ಸೇನೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೈನ್ಯದ ನಡುವಿನ ಜಂಟಿ ಮಿಲಿಟರಿ ತರಬೇತಿ ವ್ಯಾಯಾಮ ಎಕ್ಸಸೈಸ್ ಯುದ್ಧ ಅಭ್ಯಾಸ್ 2021 2021 ಅಕ್ಟೋಬರ್ 15ರಿಂದ 29ರವರೆಗೆ ಅಮೆರಿಕಾದ ಅಲಾಸ್ಕಾದಲ್ಲಿ ನಡೆಯಲಿದೆ. ಅಂಡ್ ಈ ಎಕ್ಸಸೈಸ್ ಎರಡೂ ಸೈನ್ಯಗಳ ನಡುವಿನ ತಿಳುವಳಿಕೆ, ಸಹಕಾರ ಮತ್ತು ಪರಸ್ಪರ ಕಾರ್ಯಾಚರಣೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಅಂಡ್ ಫ್ರೆಂಡ್ಸ್, ಈ ಎಕ್ಸಸೈಸ್ನ ಪ್ರಿವಿಯಸ್ ಎಡಿಷನ್ ಹಿಂದಿನ ಆವೃತ್ತಿಯನ್ನು ಫೆಬ್ರವರಿ 2021ರಲ್ಲಿ ರಾಜಸ್ಥಾನದ ಬಿಕಾನೇರ್ನಲ್ಲಿರುವ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ನಡೆಸಲಾಯಿತು. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಇಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ವಿಚ್ ಡೇ? ವಿಶ್ವ ವಿದ್ಯಾರ್ಥಿಗಳ ದಿನವನ್ನು ಯಾವ ದಿನ ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 15th ಅಕ್ಟೋಬರ್. ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಅಕ್ಟೋಬರ್ 15ರಂದು ವಿಶ್ವ ವಿದ್ಯಾರ್ಥಿಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ವರ್ಲ್ಡ್ ಸ್ಟೂಡೆಂಟ್ಸ್ ಡೇ. ಅಂಡ್ 2021 ಮಾಜಿ ರಾಷ್ಟ್ರಪತಿ ಮತ್ತು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ 90ನೇ ಜನ್ಮದಿನವನ್ನು ಸೂಚಿಸುತ್ತದೆ. ಅಂಡ್ ಫ್ರೆಂಡ್ಸ್, ಅಬ್ದುಲ್ ಕಲಾಂ ಅವರ ವಿದ್ಯಾರ್ಥಿಗಳ ಮೇಲಿನ ಪ್ರೀತಿಗಾಗಿ 2010ರಲ್ಲಿ ವಿಶ್ವಸಂಸ್ಥೆಯು 15 ಅಕ್ಟೋಬರ್ ಅನ್ನು ವಿಶ್ವ ವಿದ್ಯಾರ್ಥಿಗಳ ದಿನ ಎಂದು ಘೋಷಿಸಿತು. ಸೊ APJ ಅಬ್ದುಲ್ ಕಲಾಂ ಅವರ ಬಯೋಗ್ರಫಿ ನೋಡೋದ ಗೈಸ್, he was born on 15th October 1931 in Rameshwaram, Tamil Nadu, died on 27 July 2015 in Shillong, Meghalaya. ಅವರ ಪೂರ್ಣ ಹೆಸರು ಅವುಲ್ ಫಕೀರ್ ಜೈನುಲ್ ಆಬಿದಿನ್ ಅಬ್ದುಲ್ ಕಲಾಂ. He was an Indian scientist and politician, 11th President of India from 2002 to 2007, Bharat Ratna Award in 1997. He was also known as Missile Man of India, and Wheeler Island is renamed as Dr. Abdul Kalam Island. ಸೊ ಪ್ರತಿ ವರ್ಷ ಅಕ್ಟೋಬರ್ 15ರಂದು ಅಬ್ದುಲ್ ಕಲಾಂ ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅನ್ನು ಆಚರಿಸುತ್ತಾರೆ. ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ ದ ಸ್ಕೀಮ್ ಆಫ್ ಗುಡ್ ಸಮಾರಿಟನ್? ಯಾವ ಸಚಿವಾಲಯವು ಗುಡ್ ಸಮಾರಿಟನ್ ಯೋಜನೆಯನ್ನು ಆರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್. ತುರ್ತು ಪರಿಸ್ಥಿತಿಯಲ್ಲಿ ರಸ್ತೆ ಅಪಘಾತದ ಸಂತ್ರಸ್ತರಿಗೆ ಸಹಾಯ ಮಾಡಲು ಗುಡ್ ಸಮಾರಿಟನ್ ಯೋಜನೆಯು ಸಾಮಾನ್ಯ ಜನರನ್ನು ಪ್ರೇರೇಪಿಸುವ ಗುರಿಯನ್ನು ಹೊಂದಿದೆ. ಅಂಡ್ ಫ್ರೆಂಡ್ಸ್, ಈ ಯೋಜನೆ ಅಕ್ಟೋಬರ್ 15, 2021ರಿಂದ ಜಾರಿಗೆ ಬರಲಿದೆ. ಅಂಡ್ ಗುಡ್ ಸಮಾರಿಟನ್ ಯೋಜನೆಯಡಿ ರಸ್ತೆ ಅಪಘಾತದ ಸಂತ್ರಸ್ತರ ಜೀವನವನ್ನು ತಕ್ಷಣದ ನೆರವಿನಿಂದ ರಕ್ಷಿಸುವ ಮತ್ತು ಘಟನೆಯ 60 ನಿಮಿಷಗಳಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವವರಿಗೆ ಪ್ರತಿ ಘಟನೆಗೆ 5,000 ನಗದು ಬಹುಮಾನವನ್ನು ನೀಡಲಾಗುತ್ತದೆ. Which is the first city in India to use ropeway services in public transportation? ಸಾರ್ವಜನಿಕ ಸಾರಿಗೆಯಲ್ಲಿ ರೋಪ್ವೇ ಸೇವೆಗಳನ್ನು ಬಳಸಿದ ಭಾರತದ ಮೊದಲ ನಗರ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ವಾರಾಣಸಿ. ಉತ್ತರ ಪ್ರದೇಶದ ವಾರಾಣಸಿಯು ಸಾರ್ವಜನಿಕ ಸಾರಿಗೆಯಲ್ಲಿ ರೋಪ್ವೇ ಸೇವೆಗಳನ್ನು ಬಳಸಿದ ಭಾರತದ ಮೊದಲ ನಗರವಾಗಲಿದೆ. ಅಂಡ್ ಒಟ್ಟಾರೆಯಾಗಿ ವರ್ಲ್ಡ್ನಲ್ಲಿ ಬೊಲಿವಿಯಾ ಮತ್ತು ಮೆಕ್ಸಿಕೋ ನಗರದ ನಂತರ ಸಾರ್ವಜನಿಕ ಸಾರಿಗೆಯಲ್ಲಿ ರೋಪ್ವೇ ಬಳಸುವ ಮೂರನೇ ನಗರ ಭಾರತದ ವಾರಾಣಸಿ. ಅಂಡ್ ಫ್ರೆಂಡ್ಸ್, ಈ ಪ್ರಾಜೆಕ್ಟ್ದು ಟೋಟಲ್ ಕಾಸ್ಟ್ 424 crores. ಅಂಡ್ ಯೋಜನೆಯ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ 80:20 ರೇಷಿಯೋಕ್ಕೆ ಹಂಚಲಾಗುತ್ತದೆ. ವೆನ್ ಈಸ್ ವರ್ಲ್ಡ್ ಫುಡ್ ಡೇ ಅಬ್ಸರ್ವ್ಡ್? ವಿಶ್ವ ಆಹಾರ ದಿನವನ್ನು ಯಾವಾಗ ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 16th ಅಕ್ಟೋಬರ್. ವಿಶ್ವಾದ್ಯಂತ ಹಸಿವನ್ನು ನಿರ್ಮೂಲನೆ ಮಾಡಲು ಪ್ರತಿ ವರ್ಷ ಅಕ್ಟೋಬರ್ 16ರಂದು ವಿಶ್ವಾದ್ಯಂತ ವಿಶ್ವ ಆಹಾರ ದಿನವನ್ನು ಆಚರಿಸುತ್ತಾರೆ. ಅಂಡ್ 2021 ವರ್ಲ್ಡ್ ಫುಡ್ ಡೇದು ಥೀಮ್ ಸೇಫ್ ಫುಡ್ ನಾವ್ ಫಾರ್ ಅ ಹೆಲ್ದಿ ಟುಮಾರೋ. ಅಂಡ್ ವಿಶ್ವ ಆಹಾರ ದಿನವು 1945ರಲ್ಲಿ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆಯ ದಿನಾಂಕವನ್ನು ಸೂಚಿಸುತ್ತದೆ. ಸೊ ಪ್ರತಿ ವರ್ಷ ಅಕ್ಟೋಬರ್ 16ರಂದು ವರ್ಲ್ಡ್ ಫುಡ್ ಡೇ ಅನ್ನು ಆಚರಿಸುತ್ತಾರೆ. ದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಈಸ್ ರಿಲೀಸ್ ಬೈ ವಿಚ್ ಆರ್ಗನೈಸೇಷನ್? ಜಾಗತಿಕ ಹಸಿವು ಸೂಚ್ಯಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವೆಲ್ಟ್ ಹಂಗರ್ ಅಂಡ್ ಕನ್ಸರ್ನ್ ವರ್ಲ್ಡ್ ವೈಡ್.
ಜಾಗತಿಕ ಹಸಿವು ಸೂಚ್ಯಂಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2021ರಲ್ಲಿ 116 ದೇಶಗಳಲ್ಲಿ ಭಾರತ 101ನೇ ಸ್ಥಾನದಲ್ಲಿದೆ, 101. ಆ್ಯಂಡ್ ಭಾರತದ 2021ರ ಜಾಗತಿಕ ಹಸಿವಿನ ಸೂಚ್ಯಂಕ ಸ್ಕೋರನ್ನು 50ರಲ್ಲಿ 27.5. ಆ್ಯಂಡ್ ಫ್ರೆಂಡ್ಸ್, ಈ ಸ್ಕೋರ್ ಗಂಭೀರ ವರ್ಗದಲ್ಲಿ ಬರುತ್ತದೆ. ಸೊ ಲಾಸ್ಟ್ ಇಯರ್ ನೋಡಾದೆ 2020ರಲ್ಲಿ 107 ದೇಶಗಳಲ್ಲಿ ಭಾರತದ ರ್ಯಾಂಕ್ 94. ಸೊ 2021ರಲ್ಲಿ 101 ಆ್ಯಂಡ್ 2020ನಲ್ಲಿ 94. ಆ್ಯಂಡ್ ಚೈನಾ, ಕುವೈತ್ ಮತ್ತು ಬ್ರೆಜಿಲ್ ಸೇರಿದಂತೆ ಒಟ್ಟು 18 ದೇಶಗಳು ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಆ್ಯಂಡ್ ಫ್ರೆಂಡ್ಸ್, ಈ ಇಂಡೆಕ್ಸ್ ಅನ್ನು ವೆಲ್ತ್ ಹಂಗರ್ ಮತ್ತು ಕನ್ಸರ್ನ್ ವರ್ಲ್ಡ್ ವೈಡ್ ಜಂಟಿಯಾಗಿ ಪ್ರಕಟಿಸಿದ್ದಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಸೊ 2021 ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ 101. ದ ಮೈ ಪಾರ್ಕಿಂಗ್ಸ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಲಾಂಚ್ ಬೈ ವಿಚ್ ಕಾರ್ಪೊರೇಷನ್? ಮೈ ಪಾರ್ಕಿಂಗ್ ಅಪ್ಲಿಕೇಶನ್ ಅನ್ನು ಯಾವ ಮುನ್ಸಿಪಲ್ ಕಾರ್ಪೊರೇಷನ್ ಬಿಡುಗಡೆ ಮಾಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸೌತ್ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ್ ಅನುರಾಗ್ ಸಿಂಗ್ ಠಾಕೂರ್ ಅವರು ಅಕ್ಟೋಬರ್ 14ರಂದು ಮೈ ಪಾರ್ಕಿಂಗ್ ಅಪ್ಲಿಕೇಶನ್ ಅನ್ನು ಉದ್ಘಾಟಿಸಿದರು. ಆ್ಯಂಡ್ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ನೊಂದಿಗೆ ಐಒಟಿ ಬೇಸ್ಡ್ ಅಪ್ಲಿಕೇಶನ್ ಅನ್ನು ಸೌತ್ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಮಿತಿಯಲ್ಲಿ ಎಲ್ಲ ಅಫಿಷಿಯಲ್ ಪಾರ್ಕಿಂಗ್ ಅನ್ನು ಡಿಜಿಟಲೀಕರಣಗೊಳಿಸಲು ಅಭಿವೃದ್ಧಿಪಡಿಸಿದೆ. ಆ್ಯಂಡ್ ಫ್ರೆಂಡ್ಸ್, ಪಾರ್ಕಿಂಗ್ ಸ್ಥಳಗಳಿಗಾಗಿ ಹುಡುಕುವ ಸಮಯವನ್ನು ಕಡಿಮೆ ಮಾಡುವ ಮೂಲಕ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುವುದು ಈ ಅಪ್ಲಿಕೇಶನ್ನ ಮುಖ್ಯ ಉದ್ದೇಶವಾಗಿದೆ. ಸೊ ಡೆಲ್ಲಿ ಬಗ್ಗೆ ನೋಡೋದು ಗೈಸ್, ಡೆಲ್ಲಿದು ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಆ್ಯಂಡ್ ಡೆಲ್ಲಿದು ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್. ಇಂಡಿಯಾಸ್ ಫಸ್ಟ್ ಅಟಲ್ ಕಮ್ಯುನಿಟಿ ಇನೋವೇಷನ್ ಸೆಂಟರ್ ಹ್ಯಾಸ್ ಬಿನ್ ಲಾಂಚ್ ಇನ್ ವಿಚ್ ಸಿಟಿ? ಭಾರತದ ಮೊದಲ ಅಟಲ್ ಸಮುದಾಯ ನಾವೀನ್ಯತೆ ಕೇಂದ್ರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಜೈಪುರ್. ಭಾರತದ ಮೊದಲ ಅಟಲ್ ಸಮುದಾಯ ನಾವೀನ್ಯತೆ ಕೇಂದ್ರವನ್ನು ಜೈಪುರದ ವಿವೇಕಾನಂದ ಜಾಗತಿಕ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಿಸಲಾಗಿದೆ. ಆ್ಯಂಡ್ ಅಟಲ್ ಇನೋವೇಷನ್ ಮಿಷನ್ ಮತ್ತು ನೀತಿ ಆಯೋಗದಿಂದ ಸ್ಥಾಪಿಸಲ್ಪಟ್ಟ ಇದು ದೇಶದ ಮೊದಲ ಕೇಂದ್ರವಾಗಿದೆ. ಆ್ಯಂಡ್ ಫ್ರೆಂಡ್ಸ್, ಅಟಲ್ ಸಮುದಾಯ ನಾವೀನ್ಯತೆ ಕೇಂದ್ರವು ನವೀನ ವಿಚಾರಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ ಮತ್ತು ಸಮಾಜವನ್ನು ಪರಿವರ್ತಿಸಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಗೈಸ್, ACICದು ಫುಲ್ ಫಾರ್ಮ್ ಅಟಲ್ ಕಮ್ಯುನಿಟಿ ಇನೋವೇಷನ್ ಸೆಂಟರ್. ಸೊ ಇಂಡಿಯಾಸ್ ಫಸ್ಟ್ Atal Community Innovation Center has been launched in Jaipur. The Government of India has set up how many new defense PSUs to restructure Ordnance Factory Board? ಭಾರತ ಸರ್ಕಾರವು ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಅನ್ನು ಪುನರ್ರಚಿಸಿ ಎಷ್ಟು ಹೊಸ ರಕ್ಷಣಾ PSUಗಳನ್ನು ಸ್ಥಾಪಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 7. ಸೊ ಫಸ್ಟ್ ಗೈಸ್, ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಬಗ್ಗೆ ನೋಡೋದೆ. ಆರ್ಡಿನೆನ್ಸ್ ಫ್ಯಾಕ್ಟರಿ ವಾಸ್ ಸೆಟ್ ಅಪ್ ಇನ್ ದ ಇಯರ್ 1712 by Dutch company as gunpowder factory in West Bengal. ನೆಕ್ಸ್ಟ್, ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಭಾರತೀಯ ಸಶಸ್ತ್ರ ಕಾರ್ಖಾನೆಗಳನ್ನು ಒಳಗೊಂಡಿದ್ದು ರಕ್ಷಣಾ ಸಚಿವಾಲಯದ ರಕ್ಷಣಾ ಉತ್ಪಾದನಾ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸೊ ಇದರಲ್ಲಿ ಗೈಸ್ ಟೋಟಲ್ 41 ಫ್ಯಾಕ್ಟರೀಸ್ ಇದೆ. ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾನಲ್ಲಿದೆ. ಟೋಟಲ್ ಸ್ಟ್ರೆಂತ್ 70,000 ವರ್ಕರ್ಸ್. ಇಟ್ ಈಸ್ ಅನ್ ಓಲ್ಡೆಸ್ಟ್ ಆರ್ಗನೈಸೇಷನ್ ಇನ್ ಇಂಡಿಯಾ ರನ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಆ್ಯಂಡ್ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ is the 37th largest defense equipment manufacturer in the world and second largest in Asia. ಸೊ ಇದನ್ನು ರೀಸ್ಟ್ರಕ್ಚರ್ ಮಾಡಿ ಭಾರತ ಸರ್ಕಾರ ಈಗ ಹೊಸ 7 PSUs ಅನ್ನು ಪ್ರಾರಂಭಿಸಿದೆ. ಸೊ 7 ಹೊಸ ಡಿಫೆನ್ಸ್ PSUs ನೋಡೋದು ಗೈಸ್. ಸೊ ಫಸ್ಟ್ ಈಸ್ ಮುನಿಷನ್ ಇಂಡಿಯಾ ಲಿಮಿಟೆಡ್, ಹೆಡ್ ಕ್ವಾರ್ಟರ್ಡ್ ಇನ್ ಪುಣೆ, ಮಹಾರಾಷ್ಟ್ರ, ರೆಸ್ಪಾನ್ಸಿಬಲ್ ಫಾರ್ ಜನರಲ್ ಪರ್ಪಸ್ ಮಷಿನರಿ. ನೆಕ್ಸ್ಟ್, ಆರ್ಮರ್ಡ್ ವೆಹಿಕಲ್ಸ್ ನಿಗಮ್ ಲಿಮಿಟೆಡ್, ಹೆಡ್ ಕ್ವಾರ್ಟರ್ಡ್ ಇನ್ ಚೆನ್ನೈ, ತಮಿಳುನಾಡು, responsible for armored vehicles. Next, Advanced Weapons and Equipment India Limited, headquartered in Kanpur, Uttar Pradesh, responsible for manufacture of small arms and guns. Next, Troops Comfort Limited, headquartered in Kanpur, Uttar Pradesh, responsible for wearing apparel. Next, Yantra India Limited, headquartered in Nagpur, Maharashtra. Next, India Optel Limited, headquartered in Dehradun, Uttarakhand, responsible for electrical machinery. And last, Gliders India Limited, headquartered in Kanpur, Uttar Pradesh, responsible for textile manufacture. ಸೊ ಭಾರತದ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಅನ್ನು ರೀಸ್ಟ್ರಕ್ಚರ್ ಮಾಡಿ ಈ ಹೊಸ 7 ಡಿಫೆನ್ಸ್ PSUs ಅನ್ನು ಸ್ಥಾಪಿಸಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಇದು. ಈ ಟಾಪಿಕ್ ಇಂದ ನೀವು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ 4 expert committees related to Ordnance Factories Board ನೋಡೋದು ಗೈಸ್. ಸೊ ಫಸ್ಟ್ ಈಸ್ TKS Nair Committee set up in 2000. Next is Vijay Kelkar Committee set up in 2005 related to defense reforms. Next is
Raman Puri Committee set up in 2015, and recent is Lieutenant General D.B. Shekatkar Committee. ಇಂಪಾರ್ಟೆಂಟ್ ಸ್ನೇಹಿತರೆ ಇದುವೇ. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇದು, PM ಗತಿಶಕ್ತಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಇಸ್ ಬೇಸ್ಡ್ ಆನ್ ಹೌ ಮೆನಿ ಪಿಲ್ಲರ್ಸ್? PM ಗತಿಶಕ್ತಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಷ್ಟು ಸ್ತಂಭಗಳನ್ನು ಆಧರಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ 6. ಸೆಕೆಂಡ್ ಕ್ವಶನ್ ಇದೆ ಸ್ನೇಹಿತರೆ, ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್? ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಡಾಕ್ಟರ್ ರಂದೀಪ್ ಗುಲೇರಿಯಾ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು, ನೇಮ್ ದ ನ್ಯೂಲಿ ಅಪಾಯಿಂಟೆಡ್ ಚೇರ್ಮನ್ ಆಫ್ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್. ಹೊಸದಾಗಿ ನೇಮಕಗೊಂಡ IBA ನ ಅಧ್ಯಕ್ಷರನ್ನು ಹೆಸರಿಸಿ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಮೊಬೈಲ್ ಅಪ್ಲಿಕೇಶನ್ ಫಿಶ್ ವಾಲೆ ಇಸ್ ಲಾಂಚ್ ಬೈ ವಿಚ್ ಸ್ಟೇಟ್? ಮೊಬೈಲ್ ಅಪ್ಲಿಕೇಶನ್ ಫಿಶ್ ವಾಲೆ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.